ನಮಸ್ತೆ, ನನ್ನ ಹೆಸರು ವಿಜಯ್ ಅಂತ. ನಾನು JDS ಕಾರ್ಯಕರ್ತ. ಸೊ ಮೊದಲನೇದಾಗಿ ಒಕ್ಕಲಿಗ ನಾಯಕ ಅಂತ ಬಂದಾಗ ರಾಜಕೀಯ ಕ್ಷೇತ್ರದಲ್ಲಿ ನಾವು ದೇವೇಗೌಡರನ್ನ ಇದು ಮಾಡ್ತೀವಿ. ಎಲ್ಲರೂ ಕೂಡ ಒಪ್ಪುವಂಥದ್ದು ದೇವೇಗೌಡರನ್ನ, ಕುಮಾರಣ್ಣನ ಮತ್ತು ನಿಖಿಲ್ ಗೌಡ್ರನ್ನೇ. ಸೊ DK ಅವ್ರನ್ನೂ ಕೂಡ ಒಪ್ಪಿದ್ರು ಲಾಸ್ಟು ಒಂದು 2020 ಚುನಾವಣೆಯಲ್ಲಿ. ಸೊ ಅವರು ಇವಾಗ ನಮ್ಗೆ ಹಾಕಿ ಓಟು ಅಂತ ಹೇಳ್ಬಿಟ್ಟು ಇವಾಗ ಹಾಕ್ಬೇಕಾಯ್ತು ತಾನೇ. ಅವತ್ತು ತೋರಿಸೋದು ದರ್ಪ ದೌರ್ಜನ್ಯ ಇವಾಗ JDS ಅವ್ರ ಮೇಲೆ ತೋರಿಸ್ತಾರಲ್ಲ, ಅದನ್ನೇ ಮತ್ತೆ ಸಿದ್ದರಾಮಯ್ಯವ್ರ ಮೇಲೆ ತೋರಿಸ್ಬೋದಲ್ಲ ಅವರು. ನನ್ನ ಹೆಸರು ಗಿರಿವಾಸುಲು ನಾಯ್ಡು ಅಂತ. ನಾನು ಕಾಂಗ್ರೆಸ್ ಕಾರ್ಯಕರ್ತ. ಒಕ್ಕಲಿಗ ನಾಯಕ ಅಂತ ಇವರೆಲ್ಲ ಅಂತ ಇದ್ದಾರೆ. ಅದು ಬರೋದು 3A ಅಡಿ ಕ್ಯಾಟಗರಿಯಲ್ಲಿ ಬರುತ್ತೆ. ಆದರೆ ಇಲ್ಲಿ ರೆಡ್ಡಿಗಳು ಬಿಟ್ಕೊಂತ ಇಲ್ಲ, ನಾಯ್ಡುಗಳನ್ನೂ ಬಿಟ್ಕೊಂತಿಲ್ಲ. ಇನ್ನು ಹಲವಾರು ಇದು ಬರ್ತಾ ಇದೆ ಅದ್ರ ಅಡಿಯಲ್ಲಿ. ಯಾರು ಇಲ್ಲಿವರೆಗೂ ಮೆಂಬರ್ಗಳು ಕೊಟ್ಟಿದ್ದಾರೆ, ಬೋರ್ಡ್ ಮೆಂಬರ್ ಆಗಲಿ ಯಾವ್ದಾರ ಆಗಲಿ. ನಮ್ಮ ಒಕ್ಕಲಿಗರ ಸಂಘದ ಒಕ್ಕಲಿಗ ಅಂದ್ರೆ ಅವ್ರು ಹೇಳಿದ ನಾಯ್ಡು ಅವ್ರು ಹೇಳ್ದಂಗೆ 123 ಜಾತಿ ಬರ್ತದೆ. ಅವ್ರಿಗೆ ಗೊತ್ತಿದೆಯೋ ಇಲ್ಲೋ, ಯಾವ್ಯಾವ ಜಾತಿ ನಮ್ಮ ಬೈಲಾದಲ್ಲಿ ಇದೆಯೋ ಎಲ್ಲ ಜಾತಿಯವ್ರಿಗೂ ಕೂಡ ಏನು ಮೆಂಬರ್ಶಿಪ್ ಕೊಟ್ಟಿದ್ದೀವಿ. ಅವ್ರ ಇಷ್ಟ, ನಾವು ಯಾರು ಬಲವಂತ ಮಾಡಲ್ಲ. ಈಗ ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ವಿಶ್ವನಾಥ ಅವರವರಿದ್ದಾರೆ, ಸತೀಶ್ ರೆಡ್ಡಿ ಅವರಿದೆ, ಎಲ್ಲ ರೆಡ್ಡಿಗಳಿದ್ದಾರೆ. ನಿಮ್ಮ ಚಿತ್ರದುರ್ಗದಲ್ಲಿ ಸಾಕಷ್ಟು ಜನ ನಾಯ್ಡುಸ್ ಏನಿದ್ದಾರೆ, ಕಮ್ಮ ನಾಯ್ಡುಸು ರೆಡ್ಡಿ ಅಂತ ಏನು ಹೆಸರು ಇಟ್ಕೊಂಡು ಸಾಕಷ್ಟು ಜನ ಮೆಂಬರ್ಸ್ ಇದ್ದಾರೆ. ಅದನ್ನು ನಾವು ಬಲವಂತ ಮಾಡಿ ಒಕ್ಕಲಿಗರ ಸಂಘದವ್ರು ನೀವು ಹಾಗೆ ಅಂತ ಹೇಳಲ್ಲ. ಆ ಆಸಕ್ತಿ ನಿಮಗಿರಬೇಕು. ನಟರಾಜ್ ಗೌಡ್ರ ಪಾರ್ಟಿ ಏನಿದೆಯಲ್ಲ, ಹಿಂದಕ್ಕೆ ಕುಮಾರಸ್ವಾಮಿ ಅವ್ರಿಗೆ ಮುಖ್ಯಮಂತ್ರಿ ಮಾಡಬಾರ್ದು ಅಂತ ಸಿದ್ದರಾಮಯ್ಯ ಅವ್ರ ಮಾತು ಮುಂಚೆ ಇವ್ರು ಅಪ್ರಾಣಿಗೆ ಮುಖ್ಯಮಂತ್ರಿ ಆಗಲ್ಲ ಅಂತ ಕೂಗಾಡಿದ್ರು. ಆವಾಗ ಎಲೆಕ್ಷನ್ ಗೆದ್ದ ಮೇಲೆ ಇದೇ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಅವರು ಅದೇ ಗೌಡ್ರ ಕಾಲಿಡಿದ್ರು. ಇವರಿಗೆ ಒಕ್ಕಲಿಗರ ಮೇಲೆ ದ್ವೇಷನೂ ಇದೆ ಮತ್ತೆ ಪ್ರೀತಿನೂ ಇದೆ. CN ಅಶ್ವಥ್ ನಾರಾಯಣ್ ಸರ್ ಅವರು ಮುಂದೆ ಬರ್ತಕ್ಕಂತ ಒಕ್ಕಲಿಗರ ನಾಯಕರಾಗಿ ನಿಂತ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ನಾರಾಯಣ್ ಅವರು ಪಾಪ ರಾಮನಗರದಲ್ಲಿ ಏನೇನೋ ಮಾಡಾಕ್ಬಿಟ್ರು, ತೊಡೆ ತಟ್ಟಿದ್ರು, ಏನೇನೋ. ಎಲ್ಲಿದ್ದಾರೆ ಅವ್ರೀಗ? ಅವರು ಉರಿಗೌಡ ಆಗಿದ್ದಾರೆ. ಈಗಲೂ ಸಹ ಅವರು ಉರಿಗೌಡ ನಂಜೇಗೌಡ್ರನ್ನು ಕರ್ಕ ಬಂದ್ರು, ಬಿಟ್ರು. ಮೇಡಮ್, ಅಶ್ವಥ್ ನಾರಾಯಣ್ ಸರ್ ಕೇವಲ ಒಕ್ಕಲಿಗರ ನಾಯಕನಾಗಿ ಮಾತ್ರನೇ ಅಲ್ಲ, ಇಡೀ ಕರ್ನಾಟಕದ ಎಲ್ಲ ಜನರನ್ನ ತಮ್ಮವರೇ ಅಂತ ಭಾವಿಸಿಕೊಂಡು ಕರ್ನಾಟಕಕ್ಕೆ ಒಳ್ಳೆ ದಕ್ಷ. ಆದ್ರೂ ಉರಿಗೌಡ ನಂಜೇಗೌಡ್ರನ್ನ ಕರ್ಕೊಂಡ್ ಬಂದ್ರು, ಮಧ್ಯದಾರಿಯಲ್ಲೇ ಬಿಟ್ಬಿಟ್ಟು ಹೋದ್ರಪ್ಪ. ನಮಸ್ಕಾರ ಮೇಡಮ್, ನಾನು ಹರಿನಾಥ್ ರೆಡ್ಡಿ ಅಂತ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ, NDA ಮುಖಂಡರು. ಮೊನ್ನೆ ಯಾವಾಗಲೇ ನಟರಾಜ್ ಗೌಡ್ರು ಹೇಳ್ತಾ ಇದ್ರು ಮೇಡಮ್, ಕುಮಾರಸ್ವಾಮಿ ಅವರು ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದಿದ್ದಾರೆ. ಸಾಂದರ್ಭಿಕ ಶಿಶು. ಸಾಂದರ್ಭಿಕವಾಗಿ ರಾಜಕೀಯಕ್ಕೆ ಬಂದಿದ್ದಾರೆ. ಅವ್ರೇನು ಒಕ್ಕಲಿಗರ ನಾಯಕರು ಅಂತ ಹೇಳಿದ್ರಲ್ಲ ಮೇಡಮ್, 100% ಅವರು ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದಿರಬಹುದು, ಆದರೆ ಒಕ್ಕಲಿಗರ ನಾಯಕರು ಅನ್ನುವುದು ನಿರೂಪಣೆ ಮಾಡಿದ್ದಾರೆ ಮೇಡಮ್. ಯಾವತ್ತು DK ಅಪ್ರಿಶಿಯೇಟ್ ಮಾಡ್ತೀನಿ ಸರ್. ಹೌದು, ಮೊಟ್ಟ ಮೊದಲನೇ NDA ಮುಖಂಡರು ಮೇಡಮ್. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಮೊಟ್ಟ ಮೊದಲನೇದಾಗಿ ಬಂದಾಗ ಅಂದ್ರೆ ನಾನು ಅನ್ಕೊಂಡೆ ಬಿಜೆಪಿಯಲ್ಲೂ ಕೂಡ ಒಕ್ಕಲಿಗ ಸಮರ್ಥ ನಾಯಕರಿದ್ದಾರೆ ಅಂತ ನಾನು ಅನ್ಕೊಂಡೆ. ಬಿಜೆಪಿಯಲ್ಲೂ ಇದ್ದಾರೆ, ಇಲ್ಲ ಅಂತ ಮತ್ತೆ ಎರಡನೇ ಸಲ ಮುಖ್ಯಮಂತ್ರಿ ಆದಾಗ DK ಶಿವಕುಮಾರ್ ಅವರೇ ಹೋಗಿ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿಯನ್ನು ಮಾಡಿದ್ರಲ್ಲ. ಏನಕ್ಕೆ ಮಾಡಿದ್ರು? ಒಕ್ಕಲಿಗರ ನಾಯಕರಂತ ತಾನೆ. ಇಲ್ಲ, DK ಶಿವಕುಮಾರ್ ಹೈಕಲ್ ಇದ್ರೆ ಅವಾಗ್ಲೂ ಅವ್ರು ಆಗ್ಬೇಕಾಗಿತ್ತಲ್ಲ ಮೇಡಮ್. ಮೊನ್ನೆ ಅವ್ರು ಹೇಳ್ತಾ ಇದ್ದಾರೆ ಆಕಸ್ಮಿಕವಾಗಿ ಆಗಿದ್ದಾರೆ, ಅವ್ರು ಒಕ್ಕಲಿಗರ ನಾಯಕ ಎಲ್ಲ ರಾಜಕೀಯಕ್ಕೆ ಆಕಸ್ಮಿಕವಾಗಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ. ಆ ಮಾತು ಮಾತಾಡಬಾರ್ದಾಗಿತ್ತಲ್ಲ ಮೇಡಮ್. ಕುಮಾರಣ್ಣ ಅವ್ರ ಹೆಸರು ಹೇಳ್ಬಿಟ್ರೆ ಎಲ್ಲಿ ಮೊನ್ನೆ DK ಶಿವಕುಮಾರ್ ಕಾಲ್ ಮಾಡ್ಬಿಟ್ಟು ಏನೋ ಕಾಲ್ ಮಾಡಿ ಕುಮಾರಣ್ಣ ಅವ್ರ ಹೆಸರು ಹೇಳ್ತಿದ್ಯಾ ನಂಗೆ ಆಡ್ತಿದಾರಲ್ಲ. ಕೇಳ್ರಿ, ಕುಮಾರಸ್ವಾಮಿ ಕಾಂಟ್ರಿಬ್ಯೂಷನ್ ಕುಮಾರಸ್ವಾಮಿ ಅವರ ಕಾಂಟ್ರಿಬ್ಯೂಷನ್ ದೇವೇಗೌಡರು ಕುಮಾರಸ್ವಾಮಿ ಕೈಗೆ ಅಧಿಕಾರ ಕೊಟ್ಟಾಗ 54 ಸೀಟ್ ಇತ್ತು. 19 ಬಂದವರೆ, 19 ಬಂದವರೆ. ಇದು 3 ಜಿಲ್ಲೆಯ ಪಕ್ಷ ಆಗಿದೆ, 2 ಜಿಲ್ಲೆಯ ಪಕ್ಷ ಆಗಿದೆ. ಇವತ್ತು ದೇವೇಗೌಡರು ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದ ಸಂದರ್ಭದಲ್ಲೇ, ಅಧಿಕಾರ ಪಕ್ಷ ಎಲ್ಲ ಹಸ್ತಾಂತರ ಮಾಡಿದಾಗ್ಲೇನೆ ನೀವು ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು.
ಇವತ್ತು ಜೆಡಿಎಸ್ ಪಕ್ಷ ಜೀವಂತವಾಗಿದೆ. ಇವತ್ತು ಜೆಡಿಎಸ್ ಪಕ್ಷದ ಕುಮಾರಸ್ವಾಮಿ ಅವರು ಒಬ್ಬ ಕೇಂದ್ರ ಸಚಿವರಾಗಿದ್ದಾರೆ. ಈಗಲೂ ಕೂಡ ಜೆಡಿಎಸ್ ಪಕ್ಷ ಪ್ರಸ್ತುತವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಕುಮಾರಸ್ವಾಮಿ ಅವರು. ಸ್ವಂತ ದುಡಿಮೆ ಏನಿಲ್ಲ ಕುಮಾರಸ್ವಾಮಿ ಅವರಿಗೆ, ಶಿಶು ಮತ್ತೆ ಅವಕಾಶಗಳ ನಟರಾಜ್ ಗೌಡ್ರೆ ಆರೋಗ್ಯ ಸರಿ ಇಲ್ಲದಿದ್ದರು ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ಪಕ್ಷವನ್ನ ಮುನ್ನಡೆಸ್ತಾ ಇರೋರು ಕುಮಾರಸ್ವಾಮಿ ಅವರು. ಅವರ ಪಕ್ಷದ ಹೌದು ಹೌದು, ಅದನ್ನ ದುಡಿಮೆ ಅಂತಾರೆ. ಖಾಲಿ ಪುಕ್ಕಟ್ಟು ಬರಲ್ಲ, ಖಾಲಿ ಪುಕ್ಕಟ್ಟು ಬರಲ್ಲ. ನಾವು ಐಡಿಯಾಲಜಿಕಲ್ ಬೇಸ್ ಮೇಲೆ ನಾವು ಚುನಾವಣೆ ಮಾಡ್ತಕ್ಕಂಥ ನಾವು ರಾಜಕೀಯದಲ್ಲಿ ಇರ್ತಕ್ಕಂಥವ್ರು. ನಾವು ಯಾವುದೇ ಒಂದೇ ಒಂದು ಜಾತಿ ಒಂದು ಸಮುದಾಯನ ನಂಬಿಕೊಂಡು ರಾಜಕೀಯ ಮಾಡ್ತಾ ಇಲ್ಲ. ಅದು ನಮ್ಮ 1952 ಇಂದ ಲೋಕಸಭೆ ಎಲೆಕ್ಷನ್ ಗಳಿಗೆ ನೀವು ಟಿಕೆಟ್ ಕೊಡ್ತಾ ಇರೋ ಪ್ಯಾಟರ್ನ್ ನೋಡಿದ್ರೆ ನೀವು ಎಷ್ಟು ಐಡಿಯಾಲಜಿಕಲ್ ಆಗಿ ಇವತ್ತವರೆಗೂ ಸಹ ಗೊತ್ತಾಗುತ್ತೆ ಅಶೋಕ್ ಗೌಡ್ರೆ. ಐಡಿಯಾಲಜಿಕಲ್ ಆಗಿ ನಾವು ಕೊಡೋದು ನೀವು ಕೂಡ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಬಂದಾಗ ಸಮುದಾಯಗಳ ಲೆಕ್ಕಾಚಾರ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಈ ಹಾಗಾದ್ರೆ ದೇಶದ ನಿಮ್ಮಲ್ಲಿ ಬಿಜೆಪಿಯಲ್ಲಿ ಒಕ್ಕಲಿಗ ಇತಿಹಾಸ. ಸಮುದಾಯದ ನಾಯಕರಿಲ್ಲ. ಯಾರು ಹೇಳಿದ್ದು? ಇಡೀ ನಾನು ಹೇಳಿದೆ, ರಾಜ್ಯ ಆಗ್ಲೇನೆ ನಾಯಕರಿಲ್ಲ. ಹೇಳಿದೆ 4 ಜನ ನಾಯಕರು ಸರ್ವೋಚ್ಚ ನಾಯಕರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥವ್ರು ಆರ್ ಅಶೋಕರು, ಅಶ್ವತ್ಥನಾರಾಯಣ ಗೌಡರು, ಸಿ.ಟಿ. ರವಿ ಅವರು ಮತ್ತು ಶೋಭಾ ಕರಂದ್ಲಾಜೆ ಮೇಡಮ್. ಇಡೀ 4 ಒಕ್ಕಲಿಗ ಜನಕ್ಕೆ ಬೆಲ್ಟಲ್ಲಿ ಇವ್ರು ಎಬಿಲಿಟಿ ಇದೆ. ವೋಟ್ ಹಾಕೋರಿದಾರಾ? 100% ವೋಟ್ ಹಾಕ್ತಿದ್ದಾರೆ. ಹಾಗಾದ್ರೆ ಯಾಕೆ 100% ವೋಟ್ ಹಾಕ್ತಿದ್ದಾರೆ. ಮೈಸೂರಲ್ಲಿ ನಿಮ್ ಪಕ್ಷ ಹೇಳ್ತಿಲ್ಲ ಮೇಲೆ? ಮೇಡಮ್, ತುಂಬಾ ಒಳ್ಳೆ ಪ್ರಶ್ನೆ. ಅಲ್ಲಿ ನೋಟಾ ಮಂಡ್ಯದಲ್ಲಿ ಚುನಾವಣೆ